ಭಾರತದ ರಾಷ್ಟ್ರೀಯ ಚಳವಳಿಯ ಹಂತಗಳನ್ನು ನೋಡೋಣ ಇವತ್ತ. ಭಾರತದ ರಾಷ್ಟ್ರೀಯ ಚಳವಳಿಯ ಹಂತಗಳು. ಭಾರತದ ರಾಷ್ಟ್ರೀಯ ಚಳವಳಿ ಹಂತಗಳನ್ನು ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಅಂದ್ರೆ ನಾವು ಮುಖ್ಯವಾಗಿ 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಭಾರತದ ರಾಷ್ಟ್ರೀಯ ಚಳವಳಿ ಹಂತಗಳನ್ನ ನಾವು 3 ಗುಂಪುಗಳನ್ನಾಗಿ ವಿಂಗಡಿಸ್ತೀವಿ, 3 ಭಾಗಗಳನ್ನಾಗಿ ಚರ್ಚೆ ಮಾಡ್ತೀವಿ. ಆ 3 ಭಾಗಗಳು ಯಾವ ಅಂದ್ರೆ, ನಂಬರ್ 1 ಮಂದಗಾಮಿಗಳು. ನಂಬರ್ 2 ತೀವ್ರಗಾಮಿಗಳು. ನಂಬರ್ 3 ಗಾಂಧಿ ಯುಗ ಅಂತ ಕರಿತೀವಿ. ಗಾಂಧಿ ಯುಗ ಅಂದ್ರೂ ಒಂದೇ, ಗಾಂಧಿ ಇರಾ ಅಂದ್ರೂ ಒಂದೇ. ಭಾರತದ ರಾಷ್ಟ್ರೀಯ ಚಳವಳಿಯನ್ನು 3 ಭಾಗಗಳನ್ನಾಗಿ ಮಾಡ್ತೀವಿ. ನಂಬರ್ 1 ಮಂದಗಾಮಿಗಳು, ನಂಬರ್ 2 ತೀವ್ರಗಾಮಿಗಳು, ನಂಬರ್ 3 ಗಾಂಧಿ ಯುಗ ಅಂತ ಹೇಳಿ ಗುರುತಿಸ್ತೀವಿ. ಪ್ರಪಂಚದ ರಾಷ್ಟ್ರೀಯ ಹೋರಾಟಗಳನ್ನು ನೋಡಿದಾಗ, ಜಗತ್ತಿನ ಹೋರಾಟ ನೋಡಿದಾಗ ನಾನು ಮೊನ್ನೆ ಹೇಳಿದ್ದೆ ನಿಮಗೆ ಏನು ಅಂದ್ರೆ, ರಕ್ತದ ಮೂಲಕ ಜಗತ್ತಿನ ಎಲ್ಲ ದೇಶಗಳು ಸ್ವತಂತ್ರವನ್ನು ಪಡ್ಕೊಂಡ್ರೆ ಭಾರತ ದೇಶ ಶಾಂತಿಯ ಮೂಲಕ, ಸಹನೆಯ ಮೂಲಕ, ಇನ್ನೊಬ್ಬರ ಮನಸ್ಸಿಗೆ ನೋವು ಅಲ್ಲಾರದಂಗ ನಾವು ಹೋರಾಟವನ್ನು ಮಾಡಿ ಸ್ವತಂತ್ರವನ್ನು ಪಡೆದುಕೊಂಡ ಜಗತ್ತಿನ ಏಕೈಕ ದೇಶ ಅಂದ್ರೆ ಅದು ಭಾರತ ದೇಶ. ಆ ಉದ್ದೇಶಕ್ಕಾಗಿ ನಾವು 3 ಹಂತಗಳನ್ನಾಗಿ ವಿಂಗಡಿಸ್ತೀವಿ. ಆ 3 ಹಂತಗಳು ಯಾವ ಅಂದ್ರೆ, 1 ಮಂದಗಾಮಿಗಳು, 2 ತೀವ್ರಗಾಮಿಗಳು, 3 ಗಾಂಧಿ ಯುಗ. ಹಾಗಾದ್ರೆ ಮಂದಗಾಮಿಗಳ ಯುಗ ಎಲ್ಲಿಂದ ಎಲ್ಲಿವರೆಗೆ ಅಂತಂದ್ರೆ 1885ರಿಂದ 1905ರವರೆಗೆ. ತೀವ್ರಗಾಮಿಗಳ ಯುಗ 1905ರಿಂದ 1919ರವರೆಗೆ. ಇನ್ನು ಗಾಂಧಿ ಯುಗ ಅಂತಂದ್ರೆ 1919ರಿಂದ 1947ರವರೆಗೆ. ಬರೇ ಇದು CET ಓದೋರಿಗೆ ಮಾತ್ರ ಅಲ್ಲ, ಇದು ನಿಮ್ಮ ಮನೆಯಲ್ಲಿ ಯಾರಾದ್ರೂ SSLC ಓದ್ತಾ ಇದ್ದಾರೆ ಈ ಕ್ಲಾಸ್ಗಳನ್ನು ತೋರಿಸ್ರಿ. SSLC ಯಾಕಂದ್ರೆ ಈ ಸಾರಿ ರಿಸಲ್ಟ್ ಚೆನ್ನಾಗಿ ಆಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ SSLC ರಿಸಲ್ಟ್ ಬಹಳಷ್ಟು ಕಡಿಮೆ ಮಟ್ಟದಲ್ಲಿ ಫಲಿತಾಂಶ ಬಂದಿದೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮದೇರಾಗಲಿ ತಂಗಿದೇರಾಗಲಿ ಅಥವಾ ನಿಮ್ಮ ಸಂಬಂಧಿಕರಲ್ಲಿ ಕ್ಲಾಸ್ಗಳನ್ನು ನೋಡ್ತಾ ಇಲ್ಲ ಅಂತಂದ್ರೆ ಇವ್ರ ಕ್ಲಾಸ್ಗಳನ್ನು ಕೊಡಿ. ಭಾಳ ಈಸಿಯಾಗಿ ಸಣ್ಣ ಮಕ್ಕಳಿಗೆ ಅರ್ಥ ಹಂಗೆ ಹೇಳಿರ್ತೀನಿ, ನಿಮಗೆಲ್ಲ ಗೊತ್ತದ. PUC ಸೆಕೆಂಡ್ ಇಯರ್ ಇದ್ದವ್ರಿಗೆ ಕೂಡ ಹೆಲ್ಪ್ ಆಗ್ತದೆ, ಡಿಗ್ರಿ 6ನೇ ಸೆಮ್ ಇದ್ದವ್ರಿಗೆ ಕೂಡ ಇದು ಹೆಲ್ಪ್ ಆಗ್ತದೆ. ಓಕೆ, ಹಾಗಾದ್ರೆ ಮಂದಗಾಮಿಗಳಂದ್ರೆ ಯಾರು? 1885ರಿಂದ 1905ರವರೆಗೆ ಒಂದು ಯುಗವನ್ನು ಸೃಷ್ಟಿ ಮಾಡಿದ್ರೆ ಅದನ್ನು ಮಂದಗಾಮಿಗಳು. ತೀವ್ರಗಾಮಿಗಳಂದ್ರೆ 1905ರಿಂದ 1919. ಗಾಂಧಿ ಯುಗ ಅಂತಂದ್ರೆ 1919ರಿಂದ 1947. ಮೊದಲು ನೀವು ಕ್ಲಾಸ್ ಕೇಳ್ರಿ, ಅದು ಇಂಪಾರ್ಟೆಂಟ್. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ ಅಂತ ನನಗೆ ಗೊತ್ತು. ಮಂದಗಾಮಿಗಳು ಭಾರತದ ರಾಷ್ಟ್ರೀಯ ಹೋರಾಟವನ್ನ 3 ಭಾಗಗಳನ್ನಾಗಿ, ಮಂದಗಾಮಿಗಳು, ತೀವ್ರಗಾಮಿಗಳು ಮತ್ತೆ ಗಾಂಧಿ ಯುಗ. ಡೇಟ್ ನೋಡಿ, ಪರ್ಫೆಕ್ಟ್ ಆಗಿ ನೋಡಿ. 1885ರಿಂದ ಅಂದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಏನು ಸ್ಥಾಪನೆ ಐತಲ್ಲ ಅಲ್ಲಿಂದ 1905ರ ವಂಗಭಂಗ ಚಳವಳಿ, 1905ರ ವಂಗಭಂಗ ಚಳವಳಿ ಅಥವಾ ರಾಷ್ಟ್ರೀಯ ಸ್ವದೇಶಿ ಚಳವಳಿಯಿಂದ 1919ರ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಥವಾ ರೌಲತ್ ಕಾಯ್ದೆ ಅಥವಾ ಮಹಾತ್ಮ ಗಾಂಧೀಜಿಯವರನ್ನ ಭಾರತದ ರಾಷ್ಟ್ರೀಯ ಚಳವಳಿಗೆ ಬರಮಾಡಿಕೊಂಡ ಕಾಂಗ್ರೆಸ್ ಅಧಿವೇಶನ ಯಾವುದಂದ್ರೆ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನ. ಆ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರಂದ್ರೆ ಮೋತಿಲಾಲ್ ನೆಹರು ಅವರು. ಅಲ್ಲಿಯವರೆಗೆ ಇನ್ನ 1919ರಿಂದ 1947ರವರೆಗೆ ಒಂದು ಯುಗ ಸೃಷ್ಟಿಯಾಯಿತು. ಅದನ್ನ ಗಾಂಧಿ ಯುಗ ಅಂತ ಕರಿತೀವಿ. ಗಾಂಧಿ ಯುಗ ಅಂತಂದ್ರು ಒಂದೇ, ಇದಕ್ಕಿರುವ ಇನ್ನೊಂದು ಹೆಸರು ಏನಂದ್ರೆ ಕ್ರಾಂತಿಕಾರಿಗಳ ಯುಗ. ಕ್ರಾಂತಿಕಾರಿಗಳ ಯುಗ ಅಂತ ಹೇಳಿ ಕರಿತೀವಿ. ಗಾಂಧಿ ಯುಗಕ್ಕಿರೋ ಇನ್ನೊಂದು ಹೆಸರು ಏನಂದ್ರೆ ಕ್ರಾಂತಿಕಾರಿಗಳ ಯುಗ. ಹಾಗಾದ್ರೆ ಮಂದಗಾಮಿಗಳಂದ್ರೆ ಯಾರು? ಮಂದಗಾಮಿಗಳು ಇವರ ಕಾಲಾವಧಿ 1885ರಿಂದ 1905ರವರೆಗೆ. ಇವರು ಎಂಥ ಹೋರಾಟವನ್ನು ಮಾಡಿದರಂದ್ರೆ ಸಂವಿಧಾನಬದ್ಧವಾಗಿ, ಅವತ್ತಿನ ಸಂವಿಧಾನ ಬ್ರಿಟಿಷ್ ಸಂವಿಧಾನ ಏನಿತ್ತಲ್ಲ ಆ ಸಂವಿಧಾನ ಬದ್ಧವಾಗಿ ಹೋರಾಟವನ್ನು ಮಾಡಿದ್ರು. ಇವ್ರ ಹೋರಾಟ ಹೆಂಗಿತ್ತು ಅಂದ್ರೆ, ಹೋರಾಟದ ವಿಧಾನಗಳು ಹೆಂಗಿತ್ತು ಅಂದ್ರೆ, ಮಂದಗಾಮಿಗಳು ವಿಚಾರಗೋಷ್ಠಿಗಳನ್ನು ಏರ್ಪಡಿಸ್ತಿದ್ರು. ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ರು. ಮತ್ತೆ
ಕರಪತ್ರಗಳನ್ನು ಹಂಚಿದ್ರು. ಕರಪತ್ರವನ್ನು ನೋಡಿ, ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ರು, ಕರಪತ್ರಗಳನ್ನು ಹಂಚಿದ್ರು. ಆಮೇಲೆ ಭಿತ್ತಿಪತ್ರಗಳನ್ನು ಗೋಡೆಗಳಿಗೆ ಭಿತ್ತಿಪತ್ರಗಳನ್ನು ಅಂಟಿಸ್ತಿದ್ರು, ಕರಪತ್ರಗಳನ್ನು ಹಂಚಿದ್ರು, ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿದ್ರು, ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿದರು. ತಮ್ಮ ಬೇಡಿಕೆಗಳನ್ನ ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿದಂತ ಗುಂಪು ಇದು. ಹಾಗಾದ್ರೆ ಯಾರು ಪ್ರಮುಖವಾಗಿರುವಂತ ಮಂದಗಾಮಿಗಳನ್ನು ತೆಗೆದುಕೊಂಡಾಗ ದಾದಾಬಾಯಿ ನವರೋಜಿಯವರು, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಬದ್ರುದ್ದೀನ್ ತ್ಯಾಬ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಕೆಟಿ ತೆಲ್ಲಾಂಗ್, ಮತ್ತೆ ಎಂ.ಜಿ. ರಾನಡೆ, ಡಾಕ್ಟರ್ ಸತ್ಯಪಾಲ್, ಸೈಫುದ್ದೀನ್ ಕಿಚ್ಲು, ನೋಡಿ ದಾದಾಬಾಯಿ ನವರೋಜಿ ಆಗಿರಬಹುದು, ಗೋಪಾಲಕೃಷ್ಣ ಗೋಖಲೆ, ಬದ್ರುದ್ದೀನ್ ತ್ಯಾಬ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಕೆಟಿ ತೆಲ್ಲಾಂಗ್, ಎಂ.ಜಿ. ರಾನಡೆ, ಡಾಕ್ಟರ್ ಸತ್ಯಪಾಲ್, ಸೈಫುದ್ದೀನ್ ಕಿಚ್ಲು, ಸಿ ಶಂಕರ್ ನಾಯರ್, ಮತ್ತೆ ಮಧುಸೂದನ್ ದತ್, ಇವರೆಲ್ಲ ಮಂದಗಾಮಿಗಳ ನಾಯಕರು. ಇನ್ನೂ ಸಾಕಷ್ಟು ಜನ ಬರ್ತಾರೆ. ಫಿರೋಜ್ ಶಾ ಮೆಹ್ತಾ, ಇವರೆಲ್ಲ ಮಂದಗಾಮಿಗಳ ನಾಯಕರು. ಇನ್ನೂ ಸಾಕಷ್ಟು ಜನ ಬರ್ತಾರೆ. ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಬದ್ರುದ್ದೀನ್ ತ್ಯಾಬ್ಜಿ, ಸುರೇಂದ್ರನಾಥ್ ಬ್ಯಾನರ್ಜಿ, ಕೆಟಿ ತೆಲ್ಲಾಂಗ್, ಎಂ.ಜಿ. ರಾನಡೆ, ಡಾಕ್ಟರ್ ಸತ್ಯಪಾಲ್, ಸೈಫುದ್ದೀನ್ ಕಿಚ್ಲು, ಫಿರೋಜ್ ಶಾ ಮೆಹ್ತಾ, ಸಿ ಶಂಕರ್ ನಾಯರ್, ಮಧುಸೂದನ್ ದತ್, ಇವರೆಲ್ಲ ಮಂದಗಾಮಿಗಳ ನಾಯಕರಂತ ಗುರುತಿಸ್ತೀವಿ. ಈ ಮಂದಗಾಮಿಗಳು 1885ರಿಂದ 1905ರವರೆಗೆ ಇವರು ಅನೇಕ ಸಿದ್ಧಾಂತಗಳನ್ನು ಮಂಡಿಸ್ತಾರೆ. ಉದಾಹರಣೆ, ಸಿ ಶಂಕರ್ ನಾಯರ್ ಅವರು ಒಂದು ಗ್ರಂಥವನ್ನು ಬರೆದರು, ಗಾಂಧಿ ಅಂಡ್ ಅನಾರ್ಕಿ. ಕ್ವಶನ್ ಆಗಿದೆ ಬಳಸ್ತಾರೆ. ಗಾಂಧಿ ಅಂಡ್ ಅನಾರ್ಕಿ, ಅನಾರ್ಕಿ ಅಂದ್ರೆ ಏನು? ಅರಾಜಕತೆ ಅಂತ ಅರ್ಥ. ಗಾಂಧಿ ಅಂಡ್ ಅನಾರ್ಕಿ ಎಂಬ ಗ್ರಂಥವನ್ನು ಬರೆದರು. 1919ರ ರೌಲತ್ ಕಾಯ್ದೆಯಲ್ಲಿ 35 ಜನ ಸದಸ್ಯರಿದ್ರು. ಆ 35 ಜನ ಸದಸ್ಯರಲ್ಲಿ ಏಕೈಕ ಭಾರತೀಯ ಅಂದ್ರೆ ಸಿ ಶಂಕರ್ ನಾಯರ್. ಕೇರಳ ರಾಜ್ಯದ ಅತ್ಯಂತ ಪ್ರಸಿದ್ಧ ವಕೀಲರು ಇವರು. ಕೇರಳ ರಾಜ್ಯದ ವಕೀಲರಾಗಿ ರಾಷ್ಟ್ರೀಯ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಂತ ಒಬ್ಬ ವ್ಯಕ್ತಿ ಸಿ ಶಂಕರ್ ನಾಯರ್. ಇದು ಕ್ವಶನ್ ಆಗಿದೆ. ಮಧುಸೂದನ್ ದತ್, ಇವರನ್ನ ಆಧುನಿಕ ಒಡಿಸ್ಸಾದ ಪಿತಾಮಹ ಅಂತ ಕರೀತಾರೆ. ಕ್ವಶನ್ ಆಗಿದೆ. ಯಾರನ್ನ ಆಧುನಿಕ ಒಡಿಸ್ಸಾದ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಮಧುಸೂದನ್ ದತ್. ಇವರೆಲ್ಲ ಅತ್ಯಂತ ಮುಖ್ಯವಾಗಿರುವಂತ ವ್ಯಕ್ತಿಗಳು. ಆದರೆ ಇವರ ಒಂದು ತಪ್ಪು ಏನಾಗಿತ್ತು ಅಂದ್ರೆ, ಒಂದೇ ಒಂದು ವಿಚಾರ ಏನಂದ್ರೆ, ಬ್ರಿಟಿಷರಂತ ಆಳ್ವಿಕೆಯನ್ನ ಈ ಪ್ರಪಂಚದಲ್ಲಿ ಯಾರು ಮಾಡಂಗಿಲ್ಲ ಅಂತಿದ್ರು ಇವರು. ಬ್ರಿಟಿಷರೇನು ಆಳ್ವಿಕೆ ಮಾಡ್ತಾರಲ್ಲ, ಆ ಬ್ರಿಟಿಷರಂತ ಆಳ್ವಿಕೆಯನ್ನ ಪ್ರಪಂಚದಲ್ಲಿ ಯಾರು ಮಾಡಂಗಿಲ್ಲ. ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಿದ್ರು ಇವರು. ಅದಕ್ಕೆ ಇವರ ನೀತಿಯನ್ನು ವಿರೋಧಿಸಿದವರು ಯಾರು? ಇವರ ನೀತಿಯನ್ನು ವಿರೋಧ ಮಾಡಿದವರು, ಕ್ವಶನ್ ಆಗಿದೆ ನೋಡಿ, ಇವರ ನೀತಿಯನ್ನು ವಿರೋಧಿಸಿದವರು ಯಾರು? ಅರವಿಂದ್ ಘೋಷ್ ಅವರು ಲೈಫ್ ಡಿವೈನ್ ಅನ್ನುವಂತ ಗ್ರಂಥವನ್ನು ಬರೆದರು. ಲೈಫ್ ಡಿವೈನ್. ಈ ಲೈಫ್ ಡಿವೈನ್ ಎಂಬ ಗ್ರಂಥದಲ್ಲಿ ಅವರು 3P ಸಿದ್ಧಾಂತವನ್ನು ಮಂಡಿಸಿದರು. 3P ಸಿದ್ಧಾಂತ. ಪಿ ಅಂದ್ರೆ ಏನು? ಪ್ರೇಯರ್. ಇನ್ನೊಂದು ಪಿ ಅಂದ್ರೆ ಏನು? ಪಿಟಿಷಿಯನ್. ಇನ್ನೊಂದು ಪಿ ಅಂದ್ರೆ ಏನು? ಪ್ರೊಟೆಸ್ಟ್. ಪ್ರಾರ್ಥನೆ, ಮನವಿ, ಪ್ರತಿಭಟನೆ. ಪ್ರಾರ್ಥನೆ, ಮನವಿ, ಪ್ರತಿಭಟನೆ. ಕ್ವಶನ್ ಆಗಿದೆ, 3P ಸಿದ್ಧಾಂತವನ್ನು ಮಂಡಿಸಿದವರು ಯಾರು? 3P ಸಿದ್ಧಾಂತವನ್ನು ಮಂಡಿಸಿದವರು ಅರವಿಂದ್ ಘೋಷ್ ಲೈಫ್ ಡಿವೈನ್ ಎಂಬ ಗ್ರಂಥವನ್ನು ಬರೆದರು. ಆ ಗ್ರಂಥದಲ್ಲಿ ಆರಂಭದ ಮಂದಗಾಮಿಗಳ ವಿಚಾರವನ್ನ, ಅವರ ಸಿದ್ಧಾಂತವನ್ನ ವಿರೋಧಿಸಿ ಅವರು 3P ಸಿದ್ಧಾಂತವನ್ನು ಮಂಡಿಸಿದರು. ಇದೇ ಕ್ವಶನ್ ಆಗಿದೆ.
ಇವ್ರು ಯಾರು? ಅರವಿಂದ್ ಘೋಷ್. ಇವರು ತೀವ್ರಗಾಮಿಗಳ ನಾಯಕರು. ಒಬ್ಬ ಕವಿಯಾಗಿ, ಒಬ್ಬ ರಾಜಕಾರಣಿಯಾಗಿ, ಲೇಖಕನಾಗಿ, ಕ್ರಾಂತಿಕಾರಿಗಳ ನಾಯಕನಾಗಿ, ತೀವ್ರಗಾಮಿಗಳ ಮುಖಂಡನಾಗಿ ಕೊನೆಯ ದಿನಮಾನಗಳಲ್ಲಿ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿದವರು ಯಾರಂದ್ರೆ ಅರವಿಂದ್ ಘೋಷ್. ಮಂದಗಾಮಿಗಳ ಒಂದೇ ಒಂದು ವಿಚಾರ ಏನಾಗಿತ್ತಂದ್ರೆ, ಅವ್ರು ಹೇಳಿದಂತ ವಿಚಾರ ಏನು? ಬ್ರಿಟಿಷರಂತ ಆಳ್ವಿಕೆಯನ್ನ ಈ ಪ್ರಪಂಚದಲ್ಲಿ ಯಾರು ಮಾಡಂಗಿಲ್ಲ ಅಂತ. ಓಕೆ, ಮಂದಗಾಮಿಗಳಲ್ಲಿ ಒಬ್ಬ ಯಾರು ಅಂದ್ರೆ ದಾದಾಬಾಯಿ ನವರೋಜಿ. ದಾದಾಬಾಯಿ ನವರೋಜಿ. ಬಹುಶಃ ಇವರನ್ನ ಪ್ರೀತಿಯಿಂದ ಏನಂತ ಕರೀತಾರೆ ಅಂದ್ರೆ ಭಾರತದ ಭರವಸೆ ಅಂತ ಕರೀತಾರೆ. ಭಾರತದ ಭರವಸೆ, ಓಫ್ ಆಫ್ ಇಂಡಿಯಾ, ಭಾರತದ ಭರವಸೆ ಅಂತ ಕರೀತಾರೆ. ಇವರನ್ನ ಭಾರತದ ವೃದ್ಧ ಪಿತಾಮಹ ಅಂತ ಕರೀತಾರೆ. ಭಾರತದ ವೃದ್ಧ ಪಿತಾಮಹ. ಯಾರನ್ನ ಓಲ್ಡ್ ಗ್ರ್ಯಾಂಡ್ ಫಾದರ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರಂದ್ರೆ ದಾದಾಬಾಯಿ ನವರೋಜಿ. ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ದಾದಾಬಾಯಿ ನವರೋಜಿಯವರ ಪಾತ್ರ ಇದೆಯಲ್ಲ ಅತಿ ಮುಖ್ಯವಾಗಿರುವಂಥದ್ದು. ಇಡೀ ಮಂದಗಾಮಿಗಳ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಾಗ ಅನೇಕ ಸಿದ್ಧಾಂತಗಳನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡ್ತಾರೆ. ವಿಚಾರಗಳನ್ನ ಇಟ್ಟುಕೊಂಡು ಹೋರಾಟವನ್ನು ಮಾಡಿದ್ರು, ಸಿದ್ಧಾಂತವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ಮಾಡಿದ್ರು. ಒಬ್ಬ ಆರ್ಥಿಕ ತಜ್ಞನೂ ಹೌದು. ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಲಾ ಆದಾಯವನ್ನು ಆಳದಂತ ಕೀರ್ತಿ ಇವರಿಗೆ ಸಲ್ತದೆ. 1868ರ ಸಮಯದಲ್ಲಿ ಭಾರತದ ತಲಾ ಆದಾಯವನ್ನು ಅಳಿತಾರೆ ಇವರು. ಭಾರತದ ತಲಾ ಆದಾಯ ಪರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ಏನು ತಲಾ ಆದಾಯ ಅಂದ್ರೆ ಏನು? ಒಬ್ಬ ವ್ಯಕ್ತಿಯ ವಾರ್ಷಿಕ ಸರಾಸರಿ ಆದಾಯವನ್ನ ತಲಾ ಆದಾಯ ಅಂತ ಕರಿತೀವಿ. ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಉತ್ತರವೇ ತಲಾ ಆದಾಯ. ಅದ್ರಾಗ ನಾಮಮಾತ್ರ ತಲಾ ಆದಾಯ ಮತ್ತು ನೈಜ ತಲಾ ಆದಾಯ, ಎಕನಾಮಿಕ್ಸ್ ಚೆನ್ನಾಗಿ ಓದ್ಕೊಡ್ರಿ. ಮಾನವಿಕ ವಿಷಯದಲ್ಲಿ ಅತ್ಯಂತ ಹೈಯೆಸ್ಟ್ ಸ್ಕೋರಿಂಗ್ ಆಗೋದು, ಅತಿ ಕಡಿಮೆ ಚಾಪ್ಟರ್ ಹೊಂದಿದ್ದೆ ಎಕನಾಮಿಕ್ಸ್. ಇತಿಹಾಸ ಮುಗಿಯಂಗೆ ಇಲ್ಲವು. ಜಿಯೋಗ್ರಫಿ, ಇತಿಹಾಸ ವಜ್ಜೋತಾವ್. ಆದರೆ ಸಂವಿಧಾನ, ಭಾರತ ಸಂವಿಧಾನ ಏನಿದೆಯಲ್ಲ, ಆಮೇಲೆ ಎಕನಾಮಿಕ್ಸ್ ಇದೆಯಲ್ಲ, ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಆ ಸಬ್ಜೆಕ್ಟ್ಗಳ ಮೇಲೆ ಗ್ರಿಪ್ ಅನ್ನು ಸಾಧಿಸಬಹುದು. ಸಿಂಪಲ್. ತಲಾ ಆದಾಯ ಅಂದ್ರೆ ಒಂದು ಕುಟುಂಬ ಇದೆ, ಇಲ್ಲಿ ಒಂದು ಫ್ಯಾಮಿಲಿ ಇದೆ. ಒಂದು ಫ್ಯಾಮಿಲಿ ಆದಾಯ ಎಷ್ಟು? 1 ಲಕ್ಷ ರೂಪಾಯಿ ಇದೆ ಒಂದು ವರ್ಷಕ್ಕೆ. ಇದನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಕುಟುಂಬದಲ್ಲಿ ಯಾರು ಇರ್ತಾರ? ತಂದೆ, ತಾಯಿ, 2 ಮಕ್ಕಳು. ಇವರು ತಂದು ಹಾಕೋರು, ಇವರು ಮಾಡಿ ಹಾಕೋರು, ಇವರಿಬ್ರು ತಿಂದು ಹಾಕೋರು. 4 ಜನ ಅದಾರೆ. 4 ಜನರ ವಾರ್ಷಿಕ ಆದಾಯ 1 ಲಕ್ಷ. ಅದ್ರಾಗ 4ರಿಂದ ಭಾಗಿಸಿದವಂದ್ರೆ 25,000 ರೂಪಾಯಿ ಏನಪ್ಪಾ ಅಂದ್ರೆ ತಲಾ ಆದಾಯ. ಒಂದು ರಾಷ್ಟ್ರ ಒಂದು ಆರ್ಥಿಕ ವರ್ಷದಲ್ಲಿ ತನ್ನ ಗಡಿಯೊಳಗೆ ಉತ್ಪಾದನೆ ಮಾಡಿದ ಎಲ್ಲಾ ಸರಕು ಸೇವೆಗಳ ಅಂತಿಮ ಮೌಲ್ಯದ ಮೊತ್ತವನ್ನ GDP ಅಂತ ಕರಿತೀವಿ. ಅದರಲ್ಲಿ ಸವಕಳಿ ಕಳೆದ್ರೆ NDP ಅಂತ ಕರಿತೀವಿ. ವಿದೇಶಿ ನಿವ್ವಳ ಲಾಭ ಸೇರಿಸಿದ್ರೆ GNP, ಅದರ ಸವಕಳಿ ಕಳೆದ್ರೆ NNP. ಮುಗಿತು ರಾಷ್ಟ್ರೀಯ ಆದಾಯ, ಚಾಪ್ಟರ್ ಕ್ಲೋಸ್. ಹಾಗಾದ್ರೆ 1868ರಲ್ಲಿ ಭಾರತದ ತಲಾ ಆದಾಯವನ್ನು ಅಳತೆ ಮಾಡಿದಂತ ಕೀರ್ತಿ ಯಾರಿಗೆ ಸಲ್ಲತ್ತು ಅಂದ್ರೆ ದಾದಾಬಾಯಿ ನವರೋಜಿ ಅವರಿಗೆ. ಇವರನ್ನ ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಇವರು 3 ಬಾರಿ INC ಅಧ್ಯಕ್ಷರಾಗಿ ಸೇವೆ ಮಾಡಿದ್ರು. 1 ಬಾರಿ ಅಲ್ಲ, 3 ಬಾರಿ. 3 ಬಾರಿ INC ಅಧ್ಯಕ್ಷರು. ಒಮ್ಮೆ 1906ರಲ್ಲಿ, ಒಮ್ಮೆ 1893ರಲ್ಲಿ, ಒಮ್ಮೆ 1886ರಲ್ಲಿ, ಒಮ್ಮೆ 1886 ಕಲ್ಕತ್ತಾ, 1893 ಲಾಹೋರ್, 1906 ಕಲ್ಕತ್ತಾ. ಈ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ಸ್ವರಾಜ್ಯವೇ ಕಾಂಗ್ರೆಸ್ಸಿನ ಗುರಿ ಅಂತ ಹೇಳಿದರು. ಸ್ವರಾಜ್ಯ ಎಂಬ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದವರು ದಯಾನಂದ ಸರಸ್ವತಿ ಅವರು. ಆದರೆ ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಅಂತ ಹೇಳಿದವರು ಯಾರಂದ್ರೆ ಯಾರು? ದಾದಾಬಾಯಿ ನವರೋಜಿ ಅವರು. ಸಂಪೂರ್ಣ ಕಾಂಗ್ರೆಸ್ಸಿನ ಗುರಿ ಸ್ವರಾಜ್ಯ ಅಂತ ಕರೆ ಕೊಟ್ಟವರು ಯಾರಂದ್ರೆ ಜವಾಹರ್ಲಾಲ್ ನೆಹರು. 1929 ಡಿಸೆಂಬರ್ 31ರಂದು ಲಾಹೋರದಲ್ಲಿ ರಾವಿ ನದಿಯ ದಡದ ಮೇಲೆ ಆ ಕರೆಯನ್ನ ಕೊಟ್ಟರು ಅಂತ. ಓಕೆ, ಇನ್ನು ದಾದಾಬಾಯಿ ನವರೋಜಿ ಅವರು ಭಾರತದ ಧ್ವನಿ ಅನ್ನುವಂಥ ಒಂದು ಪತ್ರಿಕೆಯನ್ನು ಬರೆದರು. ಭಾರತದ ಧ್ವನಿ, ವಾಯ್ಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಭಾರತದ ಧ್ವನಿ, ಸತ್ಯವಾದಿ, ಜ್ಞಾನ ಪ್ರಸಾರಕ,
ನೋಡಿ ಇವರೆಲ್ಲ ಪತ್ರಿಕೆಗಳೆಲ್ಲ ಇವು. ಜ್ಞಾನ ಪ್ರಸಾರಕ, ಸತ್ಯವಾದಿ, ಭಾರತದ ಧ್ವನಿ, ಮತ್ತೆ ಇತ್ತೀಚೆಗೆ ಫಾರೆಸ್ಟ್ ಎಕ್ಸಾಮ್ ಒಂದು ಕ್ವಶನ್ ಆಗಿತ್ತು, ರಾಸ್ತಾರ್ ಗುಪ್ತಾ ಅಂತ. ರಾಸ್ತಾರ್ ಗುಪ್ತಾರ್ ಅನ್ನುವಂತ ಒಂದು ಪತ್ರಿಕೆಯನ್ನು ಬರೆದರು. ರಾಸ್ತಾರ್ ಗುಪ್ತಾರ್ ಎಂಬ ಪತ್ರಿಕೆ ಜ್ಞಾನ ಪ್ರಸಾರಕ, ಸತ್ಯವಾದಿ, ಭಾರತದ ಧ್ವನಿ ಅನ್ನುವಂತ ಪತ್ರಿಕೆಯನ್ನು ಬರೆದವರು ಯಾರಂದ್ರೆ ದಾದಾಬಾಯಿ ನವರೋಜಿ ಅವರು. ಬಹುಶಃ ಇವರು ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ಆ ಸಿದ್ಧಾಂತದ ಹೆಸರೇನಂದ್ರೆ ಡ್ರೇನ್ ಥಿಯರಿ ಅನ್ನುವಂಥ ಸಿದ್ಧಾಂತ. ಡ್ರೇನ್ ಥಿಯರಿ. ಡ್ರೇನ್ ಥಿಯರಿ ಅಂದ್ರು ಒಂದೇ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದ್ರು ಒಂದೇ. ಹಾಗಾದ್ರೆ ಭಾರತ ದೇಶದಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರೆ ದಾದಾಬಾಯಿ ನವರೋಜಿ ಅವರು. ಅವರೊಂದು ಮಾತು ಹೇಳ್ತಾರೆ, ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಅಂತ. ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯಿತು ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರು. ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದು ಅಂದ್ರೆ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಕೃತಿಯನ್ನ ಬರೆದರು ಅಂತ. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ನೋಡಿ ಎಂತ ಅದ್ಭುತವಾಗಿರುವಂತ ಗ್ರಂಥ ಇದು. ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಗ್ರಂಥವನ್ನು ಬರೆದರು. ಭಾರತ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದರು. ಇವರನ್ನು ಭಾರತದ ವೃದ್ಧ ಪಿತಾಮಹ ಅಂತ ಕರಿತೀವಿ. ಜ್ಞಾನ ಪ್ರಸಾರಕ, ಸತ್ಯವಾದಿ, ವಾಯ್ಸ್ ಆಫ್ ಇಂಡಿಯಾ, ರಾಸ್ತಾರ್ ಗುಪ್ತಾ ಅನ್ನುವಂಥ ಒಂದು ಪತ್ರಿಕೆಗಳನ್ನು ಬರೆದರು. ಅಷ್ಟೇ ಅಲ್ಲ, ಭಾರತ ದೇಶದಿಂದ ಇಂಗ್ಲೆಂಡದ ಸಂಸತ್ತಿಗೆ ಆಯ್ಕೆಯಾಗಿರುವಂಥ ಮೊದಲಿಗೆ ಇತ್ತು. ಕ್ವಶನ್ ಆಗಿದೆ, ಭಾರತ ದೇಶದಿಂದ ಇಂಗ್ಲೆಂಡದ ಸಂಸತ್ತಿಗೆ ಆಯ್ಕೆಯಾದರು ಇವರು. ಭಾರತ ದೇಶದಿಂದ ಇಂಗ್ಲೆಂಡದ ಸಂಸತ್ತಿಗೆ ಆಯ್ಕೆಯಾಗಿ ಯಾವ ಪಕ್ಷ ಅಂತ ಕ್ವಶನ್ ಆಗಿದೆ. ಲಿಬರಲ್ ಪಾರ್ಟಿ ಅಂತ. ಲಿಬರಲ್ ಪಾರ್ಟಿ. ಆ ಲಿಬರಲ್ ಪಾರ್ಟಿಯಿಂದ ಭಾರತ ದೇಶದಿಂದ ಇಂಗ್ಲೆಂಡದ ಸಂಸತ್ತಿಗೆ ಆಯ್ಕೆಯಾಗಿ ಭಾರತ ದೇಶದ ವಿಚಾರಗಳನ್ನ, ಇಲ್ಲಿಯ ಮೂಲಭೂತ ಸಮಸ್ಯೆಗಳನ್ನ, ಜನರ ಧ್ವನಿಯಾಗಿ ಭಾರತ ದೇಶದ ಪ್ರತಿನಿಧಿಯಾಗಿ ಇಂಗ್ಲೆಂಡದ ಸಂಸತ್ತಿನಲ್ಲಿ ವಾದ ಮಾಡಿದಂಥ ವ್ಯಕ್ತಿ ಯಾರಂದ್ರೆ ದಾದಾಬಾಯಿ ನವರೋಜಿ. ಒಟ್ಟಾರೆಯಾಗಿ ದೇಶ ಕಂಡ ಅಪರೂಪದ ಮಹಾನ್ ವ್ಯಕ್ತಿ ದಾದಾಬಾಯಿ ನವರೋಜಿ. ತಮ್ಮ ಜೀವನೋದ್ದಕ್ಕೂ ರಾಷ್ಟ್ರದ ಪರವಾಗಿ ವಾದ ಮಾಡ್ತಾರೆ. ಆದರೆ ಇವರಿಗೆ ಬಾಲಗಂಗಾಧರ ತಿಲಕರು ಒಂದು ಪ್ರಶ್ನೆ ಕೇಳ್ತಾರೆ. ಎಲ್ಲಿ? 1907 ಸೂರತ್ ಕಾಂಗ್ರೆಸ್ ಅಧಿವೇಶನದಲ್ಲಿ. ಅವ್ರೇನು ಕೇಳಿದಾರೆ ಅಂದ್ರೆ, ದಾದಾಬಾಯಿ ನವರೋಜಿ ಅವರೇ, ಸ್ವರಾಜ್ಯ ಅಂದ್ರೆ ಏನು ಹೇಳ್ರಿ ಅಂತ. ಅವಾಗ ದಾದಾಬಾಯಿ ನವರೋಜಿ ಅಂತಾರೆ, ಆಮೇಲೆ ಹೇಳ್ತೀನಿ ಸುಮ್ ಕುಂದ್ರು ಅಂತ. ಇಲ್ಲ ನೋಡ್ಬೇಕು, ನನಗೆ ಸ್ವರಾಜ್ಯದ ಮೀನಿಂಗ್ ಬೇಕು ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅಲ್ಲಿ ನಿಮ್ಗೆ ಸಾಕಷ್ಟು ಬಾರಿ ಹೇಳಿನಿ, ಕುರ್ಚಿಗಳ ತೂರಾಟ, ಮೆಟ್ಟಗಳ ಹಾರಾಟ. ಆ ಮಂದಗಾಮಿಗಳ ನಾಯಕರು ತೀವ್ರಗಾಮಿಗಳ ನಾಯಕರ ಮಧ್ಯೆ ಜಗಳ ಸ್ಟಾರ್ಟ್ ಆಗ್ತದ. ತೀವ್ರಗಾಮಿಗಳ ನಾಯಕರು ಮಂದಗಾಮಿಗಳ ಮೇಲೆ ಚಪ್ಪಲಿ ಎಸೆದರು. ಅದರಲ್ಲಿ ವಿಶೇಷವಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಹಾಗೂ ಫಿರೋಜ್ ಶಾ ಮೆಹ್ತಾ ಅವರ ಮೇಲೆ ಚಪ್ಪಲಿಗಳು ಬಿದ್ದು, ಅದಕ್ಕೆ ಅದನ್ನ ಸೂರತ್ ಮಹಾ ಒಡಕು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್, ಮಂದಗಾಮಿಗಳಲ್ಲಿ ಇನ್ನೊಬ್ಬ ಪ್ರಸಿದ್ಧ ಮಂದಗಾಮಿ ಯಾರಂದ್ರೆ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ. ಈ ಗೋಪಾಲಕೃಷ್ಣ ಗೋಖಲೆ ಅವರನ್ನು ಏನಂತ ಕರೀತಾರೆ ಅಂದ್ರೆ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೀತಾರೆ. ಮಹಾರಾಷ್ಟ್ರದ ಕಪ್ಪು ವಜ್ರ. ಕ್ವಶನ್ ಆಗಿದೆ. ಹಾಗಾದ್ರೆ ಇವರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೆದವರು ಯಾರು? ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕರು ಇವರನ್ನ ಮಹಾರಾಷ್ಟ್ರದ ಕಪ್ಪು ವಜ್ರ ಅಂತ ಕರೀತಾರೆ. ವಿಶೇಷ ಏನು ಅಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರು ಯಾರ ಶಿಷ್ಯರು ಅಂದ್ರೆ MG ರಾನಡೆ ಅವರ ಶಿಷ್ಯರು. ಮಹಾದೇವ್ ಗೋವಿಂದ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ. ಮಹಾದೇವ್ ಗೋವಿಂದ ರಾನಡೆ ಅವರನ್ನ ಮಹಾರಾಷ್ಟ್ರದ ಸಾಕ್ರೆಟಿಸ್ ಅಂತ ಕರೀತಾರೆ. ಆ MG ರಾನಡೆ ಅವರ ಶಿಷ್ಯ ಯಾರಂದ್ರೆ ಗೋಪಾಲಕೃಷ್ಣ ಗೋಖಲೆ ಅವರು. ಗೋಪಾಲಕೃಷ್ಣ ಗೋಖಲೆ ಅವರ ಶಿಷ್ಯ ಯಾರಂದ್ರೆ ಗಾಂಧೀಜಿಯವರು. ನೋಡಿ, ಇವರನ್ನ ಭಾರತ ದೇಶದಲ್ಲಿ ತ್ರಿವಳಿಗಳು ಅಂತ ಕರೀತಾರೆ. ಹೆಂಗ ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್ ಬರ್ತಾರಲ್ಲ, ಈ ರೀತಿಯಾಗಿ ಬ್ರಿಟಿಷರು ಇವರನ್ನ ತ್ರಿವಳಿಗಳಂತ ಕರೆದ್ರು. MG ರಾನಡೆ ಅವರ ಶಿಷ್ಯ ಗೋಪಾಲಕೃಷ್ಣ ಗೋಖಲೆ. ಗೋಪಾಲಕೃಷ್ಣ ಗೋಖಲೆ ಅವರ ಶಿಷ್ಯ ಯಾರಂದ್ರೆ ಗಾಂಧೀಜಿಯವರು. ಬಹಳ ಸೌಮ್ಯವಾದಿ, ಮಂದಗಾಮಿಗಳ ನಾಯಕರಲ್ಲಿ ಅತ್ಯಂತ ವಿಚಾರವಾದಿ ಅವರು ಗೋಪಾಲಕೃಷ್ಣ ಗೋಖಲೆ. ಅದಕ್ಕೆ ಇವರನ್ನು ಏನಂತ ಕರೆದ್ರು ಅಂದ್ರೆ ಭಾರತದ ಪವಿತ್ರವಾದ ಗಂಗೆ ಅಂತ ಕರೀತಾರೆ. ಭಾರತದ ಮುಕುಟ, ಭಾರತದ ಪವಿತ್ರವಾದ ಗಂಗೆ. ಭಾರತದ ರಾಷ್ಟ್ರೀಯ ಹೋರಾಟದ ಚಳವಳಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಹೋರಾಟವನ್ನು ಮಾಡಿದಂಥ ಒಬ್ಬ ನಾಯಕ ಅಂದ್ರೆ ಅದು ಗೋಪಾಲಕೃಷ್ಣ ಗೋಖಲೆ. ಇವರು ಕಾರ್ಮಿಕರ ಪರವಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿದ್ರು.
ಕಾರ್ಮಿಕರ ಸಲುವಾಗಿ ಒಂದು ಸಂಘಟನೆ ಪ್ರಾರಂಭ ಮಾಡ್ತಾರೆ. ಇವರ ಪ್ರಾರಂಭ ಮಾಡಿದ ಸಂಘಟನೆ ಹೆಸರು ಏನಂದ್ರೆ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅನ್ನುವಂಥ ಸಂಘಟನೆ. ಕ್ವಶನ್ ಆಗಿದೆ ನೋಡಿ, ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ, ಇಂಡಿಯಾ ಸೊಸೈಟಿ. ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಎಂಬ ಸಂಘಟನೆಯ ಉದ್ದೇಶ ಏನಂತಂದ್ರೆ ಕಾರ್ಮಿಕರನ್ನ ಕಲ್ಯಾಣ ಮಾಡುವುದು, ಕಾರ್ಮಿಕರಿಗೆ ಧ್ವನಿ ಆಗುವುದು. ಇವತ್ತೇನು ಕಾರ್ಮಿಕರು ಭಾರತ ದೇಶದಲ್ಲಿ ಆ ಕೆಲಸದ ವೇಳೆ ಆಗಿರಬಹುದು, ಆಮೇಲೆ ಅವರು ಕೆಲಸ ಮಾಡುವ ಸಮಯದಲ್ಲಿ ಏನಾದರೂ ಅಪಘಾತ ಆದರೆ, ಅನಾರೋಗ್ಯದಿಂದ ಬಳಲಿದರೆ, ಕೈಕಾಲು ಹೋಗ್ತವೆ ಎಷ್ಟೋ ಕಾರ್ಮಿಕರು. ಆ ಕಾರ್ಮಿಕರಿಗೆ ಯಾರು ಕೊಡಬೇಕು? ಕೆಲಸದ ವೇಳೆ ಹೆಚ್ಚು ಕಡಿಮೆ ದುಡಿಸ್ಕೋತಾರೆ, ಸರಿಯಾದ ಪೇಮೆಂಟ್ ಅನ್ನು ಕೊಡಂಗಿಲ್ಲ, ವೇತನ ಕೊಡಂಗಿಲ್ಲ. ಅಂತ ಕಾರ್ಮಿಕರ ಪರವಾಗಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಅನ್ನುವಂಥ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ. ಇವರು ಒಂದು ಪತ್ರಿಕೆಯನ್ನು ಬರೆದಾರೆ. ಆ ಪತ್ರಿಕೆ ಹೆಸರು ಏನಂದ್ರೆ ಸ್ವದೇಶಿ ಎಂಬ ಪತ್ರಿಕೆ. ಇದು ಕ್ವಶನ್ ಆಗಿದೆ. ಸ್ವದೇಶಿ ಎಂಬ ಪತ್ರಿಕೆಯನ್ನು ಬರೆದವರು ಯಾರಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು. 1905ರಲ್ಲಿ ಇವರು ಉತ್ತರ ಪ್ರದೇಶದ ವಾರಣಾಸಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ಬಂಗಾಳದ ವಿಭಜನೆಯನ್ನು ವಿರೋಧಿಸಿ ಇವರು ಕರೆ ಕೊಟ್ಟಂತ ಚಳವಳಿ ಯಾವುದಂದ್ರೆ ವಂಗಭಂಗ ಚಳವಳಿ. ವಂಗಭಂಗ ಚಳವಳಿ ಅಂದ್ರು ಒಂದೇ, ಸ್ವದೇಶಿ ಹೋರಾಟ ಅಂದ್ರು ಒಂದೇ. 1905 ಉತ್ತರ ಪ್ರದೇಶದ ವಾರಣಾಸಿ ಅಥವಾ ಬನಾರಸ್ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತೀವಿ. ಆ ಬನಾರಸ್ ಕಾಂಗ್ರೆಸ್ ಅಧಿವೇಶನ ಅಥವಾ ವಾರಣಾಸಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಇವರು ವಂಗಭಂಗ ಚಳವಳಿಗೆ ಆದ್ಯತೆ ಕೊಟ್ಟರು. ಬಂಗಾಳದ ವಿಭಜನೆ ವಿರೋಧಿಸಿ ಅದೇ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಅವರು ಲಾರ್ಡ್ ಕರ್ಜನ್ ಅನ್ನ ಬ್ರಿಟಿಷ್ ಔರಂಗಜೇಬ ಅಂತೇಳಿ ಕರೆಯಲ್ಪಡ್ತಾರೆ. ಬಹುಶಃ ಇನ್ನೊಂದು ಅದ್ಭುತವಾದ ವಿಚಾರ ಏನು ಅಂದ್ರೆ ಇವರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮೂಲಕ ದಕ್ಷಿಣ ಆಫ್ರಿಕಾ ಹೋಗಿದ್ರಂತ. ಆ ದಕ್ಷಿಣ ಆಫ್ರಿಕಾ ಹೋದಂತ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಫಿನಿಕ್ಸ್ ಆಶ್ರಮವನ್ನ, ಆ ಟಾಲ್ಸ್ಟೈಲ್ ಎಂಬ ಆಶ್ರಮವನ್ನ, ಅವರು ಬೊಯಾರ್ಸ್ ಅನ್ನುವಂಥ ಕದನದಲ್ಲಿ ಅಲ್ಲಿ ಗಾಯಗೊಂಡಂತ ವ್ಯಕ್ತಿಗಳಿಗೆ ಚಿಕಿತ್ಸೆ ಕೊಡ್ತಾರೋ 1899ರಲ್ಲಿ. ಆಮೇಲೆ ಅವರು ಇಂಡಿಯನ್ ಒಪಿನಿಯನ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಬರೆದಿದ್ರು. ನಟಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನುವಂಥ ಸಂಘಟನೆ ಪ್ರಾರಂಭ ಮಾಡಿದ್ರು. ಅವೆಲ್ಲವುಗಳನ್ನ ಕಣ್ಣಾರೆ ಕಂಡು ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರ ವಿರುದ್ಧ ವರ್ಣಭೇದ ನೀತಿಯ ಒಂದು ಹೋರಾಟವನ್ನು ಮಾಡ್ತಾ ಇದ್ರು. ಅದನ್ನ ಕಂಡು ಗಾಂಧಿ ಅಂತಾರೆ, ಗೋಪಾಲ್ ಕೃಷ್ಣ ಗೋಖಲೆಯವರೇ, ನೀವೇಕೆ ಭಾರತ ದೇಶಕ್ಕೆ ಬರಬಾರದು? ನೀವು ಭಾರತ ದೇಶಕ್ಕೆ ಬಂದು ಅಖಂಡ ಭಾರತ ದೇಶದ ನಾಯಕತ್ವ ವಹಿಸ್ಕೊಡ್ರಿ. ಅಖಂಡ ಭಾರತ ದೇಶದ ನಾಯಕ ಅಲ್ಲ, ನೀವು ಬಂದು ನನ್ನ ನಾಯಕರಾಗ್ರಿ ಅಂತ. ಇವರೇ ಒಂದು ಲೆಜೆಂಡ್. ಗೋಪಾಲ್ ಕೃಷ್ಣ ಗೋಖಲೆಯವರೇ ಒಂದು ಲೆಜೆಂಡ. ಅಲ್ಲಿ ಗಾಂಧೀಜಿಯವರನ್ನ ತಮ್ಮ ನಾಯಕರಂತ ಹೇಳಿ ಬರ್ರಿ ಅಂತ ಕರೀತಾರಂದ್ರೆ ಅವ್ರ ಎಂತ ಎಥಿಕ್ಸ್ ಇತ್ತು, ಎಷ್ಟು ಮಾರಾಲಿಟಿ ಇತ್ತು, ನೈತಿಕತೆ ಇತ್ತು ಅವತ್ತಿನ ರಾಜಕಾರಣದಲ್ಲಿ ಅಂತೇಳಿ ನಾವು ನೋಡ್ತೀವಿ. ಬರೇ ಬ್ಯಾನರ್ದಾಗ ಅವ್ರ ಫೋಟೋ ಇಲ್ಲ ಅಂತಂದ್ರೆ ಬ್ಯಾನರ್ ಹರಿದು ಆ ಸಂಘಟನೆ ಯಾರು ಮಾಡಿರ್ತಾರ ಅವ್ರಿಗೆ ಆ ಡೇಟ್ ಕೊಟ್ಟು ಹೋಗುವಂತ ರಾಜಕಾರಣಿಗಳ ಮಧ್ಯದಲ್ಲಿ ಬ್ಯಾನರದ ಫೋಟೋ ಇಲ್ಲ ಅಂದ್ರೆ ಬರಲ್ಲ ವೇದಿಕೆ ಮ್ಯಾಗ. ನನ್ನ ಹೆಸರು ಯಾಕಿಲ್ಲ ಅಂತ ಕೇಳ್ತಾರ. ಅವ ಯಾರು ಅನ್ನುವಂಥ ಕಾಲದಲ್ಲಿ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರನ್ನ ಅಖಂಡ ಭಾರತ ದೇಶವನ್ನು ಸುತ್ರಿ, ನೀವು ಭಾರತ ದೇಶಕ್ಕೆ ಬನ್ನಿ, ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗ್ರಿ, ನಮ್ಮ ನಾಯಕರಾಗ್ರಿ ಅಂತ ಹೇಳಿ ಕರೀತಾರಂದ್ರೆ ಅವರಲ್ಲಿ ಎಂಥ ವ್ಯಕ್ತಿತ್ವ ಇತ್ತು ಅಂತ ಹೇಳಿ ಅರ್ಥ ಮಾಡಿಕೊಳ್ಬೇಕು. ಅವಾಗ ಗಾಂಧಿ ಅಂತಾರೆ, ನೀವು ನನ್ನ ರಾಜಕೀಯ ಗುರು, ನಿಮ್ಮ ಆದರ್ಶಗಳು, ನಿಮ್ಮ ಹೋರಾಟ, ನಿಮ್ಮ ಸಿದ್ಧಾಂತಗಳು ನನ್ನ ಮನಸ್ಸಿಗೆ ಅತ್ಯಂತ ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತೇನೆ. ನೀವು ಹೇಳಿದಂತೆ ಭಾರತ ದೇಶಕ್ಕೆ ಬರ್ತೀನಿ ಅಂದ್ರು. 1915 ಜನವರಿ 9ನೇ ತಾರೀಕು ಗಾಂಧೀಜಿಯವರು ಭಾರತ ದೇಶಕ್ಕೆ ಬಂದರು. ಆದರೆ ತಮ್ಮ ಗುರುಗಳೇ ಇರಲಿಲ್ಲ ಅಂತ ಕ್ವಶನ್ ಆಗಿದೆ. ಗೋಪಾಲ್ ಕೃಷ್ಣ ಗೋಖಲೆ ಅವರು ಯಾವ ರೀತಿ ಮರಣ ಅಪ್ಪಿದ್ರು ಅಂದ್ರೆ ಅವ್ರಿಗೊಂದು ರೋಗ ಇತ್ತು, ಅದು ಮೂರ್ಛಾ ರೋಗ ಅಂತ ಕರಿತೀವಿ. ಇವತ್ತೇನು ಹಳ್ಳಿಗೊಳದಾಗ ನಾವು ಪೀಡ್ಸ್ ಅಂತೀವಲ್ಲ, ಆ ಮೂರ್ಛಾ ರೋಗದಿಂದ ಅವರು ಮರಣ ಅಪ್ತಾರೆ. ಅವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿರಲಿಲ್ಲ. 1915ರಲ್ಲಿ ಅವರು ಮರಣ ಅಪ್ಪಿದ್ರು. ಅವರ ಮರಣದ ನಂತರ ಗಾಂಧಿ ಏನು ಹೇಳಿದ್ರು ಅಂದ್ರೆ ಭಾರತದ ಪವಿತ್ರವಾದ ಗಂಗೆ ಒಂದು ಬತ್ತಿ ಹೋಯಿತು ಅಂತ. ಭಾರತದ ಪವಿತ್ರವಾದ ಗಂಗೆ ಒಂದು ಬತ್ತಿ ಹೋಯಿತು ಅಂತ ಹೇಳಿ ಅವರು ಅತ್ಯಂತ ದುಃಖದಿಂದ ಈ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಗಾಂಧಿಯವರು ಭಾವನಾತ್ಮಕ ಜೀವಿ. ಅದು ಒಮ್ಮೆ ಇಂಗ್ಲೆಂಡ್ ದೇಶಕ್ಕೆ ಹೋದಾಗ, ಇಂಗ್ಲೆಂಡ್ನಿಂದ ಭಾರತ ದೇಶಕ್ಕೆ ಬಂದಾಗ ಅವ್ರು ಇಂಗ್ಲೆಂಡ್ಗೆ ಯಾಕೆ ಹೋಗಿದ್ರು ಗಾಂಧೀಜಿ ಅಂತಂದ್ರೆ 1888ರಿಂದ 1891 3 ವರ್ಷ ಬ್ಯಾರಿಸ್ಟರ್ ಪದವಿಯನ್ನು ಪಡ್ಕೊಂಡಿರ್ತಾರೆ. ಆ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ಕೊಂಡು ಭಾರತ ದೇಶಕ್ಕೆ ಬಂದಾಗ ಮುಂಬೈನ ಅಪೋಲೋ ಬಂದರದಲ್ಲಿ ವಿಶ್ವನಾಥ ಅಂತ ಹೇಳಿ ಅವರ ಕಜಿನ್, ಅವರ ಸಂಬಂಧಿಕರು ಅವ್ರನ್ನ ಕರ್ಕೊಂಡ್ ಬರುವಾಗ ಅವ್ರು ಹೇಳ್ತಾರೆ ಗಾಂಧಿ ಏನು ಅಂದ್ರೆ
ಎಲ್ಲರ ಮನೆಗೆ ಆರಾಮದಾರ ಏನು ಅಂತ ಕೇಳ್ತಾರ ಅವ್ರು. ಆಯ್ತು ಎಲ್ಲರೂ ಆರಾಮದಾರ, ನೀ ಟೀ ಕುಡಿ ಮೊದಲ ಅಂತ. ಅವಾಗ ಇಲ್ಲಿ ಮತ್ತೆ ಕೇಳ್ತಾರ ಅವರು, ಇಲ್ಲ ನಾನು ಭಾಳ ಚೆನ್ನಾಗಿ ಓದೀನಿ, ನನ್ನ ತಾಯಿಗೆ ಈ ಸರ್ಟಿಫಿಕೇಟ್ ಕೊಡ್ಬೇಕಂದಾಗ ಅವ್ರು ಹೇಳ್ತಾರೆ, ಇಲ್ಲ ನಿನ್ನ ತಾಯಿ ಒಂದು 15-20 ದಿನ ತೀರ್ಕೊಂಡ್ರು ಅಂತ. ಅವಾಗ ಗಾಂಧಿ ಅಂತಾರೆ, ಮತ್ತು ನನಗೆ ಯಾಕೆ ಮಾಹಿತಿ ಕೊಡಲಿಲ್ಲ ನೀವು ಅಂತ. ಇಲ್ಲ ನಿನಗೆ ಶಿಕ್ಷಣಕ್ಕೆ ತೊಂದರೆ ಆಗಬಾರದು ಅಂತ. ಅವಾಗ ಹೇಳ್ತಾರೆ, ಅವರೇ ನಾನು ಕಳಿಸಿದ್ದಲ್ಲಿ, ಅವರೇ ನನ್ನನ್ನು ಓದಕ್ಕೆ ಕಳಿಸಿದ್ದು, ಮತ್ತು ಅವರೇ ಇಲ್ಲ ಅಂತಂದ್ರೆ ಈ ಸರ್ಟಿಫಿಕೇಟ್ ತೊಗೊಂಡು ಏನು ಮಾಡಲಿ ಅಂತ ಹೇಳಿ ಸುಮಾರು 2 ತಿಂಗಳ ಕಾಲ ಅವರು ಯಾವುದೂ ಸಕ್ರಿಯವಾಗಿ ಚಟುವಟಿಕೆ ತೊಡಂಗಿಲ್ಲ. ಅವಾಗ ಗಾಂಧೀಜಿಯವರ ತಂದೆ ಆಗಿರುವಂಥ ಕರಮ್ಚಂದ್ ಗಾಂಧಿ ಅಂತಾರೆ, ಇಲ್ಲ ಅವರ ತಾಯಿ, ನಿನ್ನ ತಾಯಿ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನೀನು ವಕೀಲ ವೃತ್ತಿಯನ್ನು ಮಾಡಲೇಬೇಕು ಅಂದಾಗ ರಾಜ್ಕೋಟ್ ಮತ್ತು ಮುಂಬೈದಲ್ಲಿ ಅವರು ತಮ್ಮ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ. ಇದು ಸ್ವತಃ ಗಾಂಧೀಜಿಯವರು ನನ್ನ ಸತ್ಯಾನ್ವೇಷಣೆ ಅನ್ನುವಂಥ ಕೃತಿಯಲ್ಲಿ ಹೇಳ್ತಾರೆ, ಒಮ್ಮೆ ಬಂದೆ ನನ್ನ ತಾಯಿ ಕಳ್ಕೊಂಡೆ, ಇನ್ನೊಮ್ಮೆ ಬಂದೆ ನಾನು ನನ್ನ ಗುರುವನ್ನು ಕಳ್ಕೊಂಡೆ ಅಂಥೇಳಿ ಭಾಳ ನೋವಿನಿಂದ ಗಾಂಧೀಜಿಯವರ ಮಾತನ್ನು ಹೇಳಿದರು. ಭಾಳ ಚಂದಿದೆ, ನೀವು ಹಿಸ್ಟ್ರಿ ಬಾಯ್ಪಾಠ ಮಾಡೋದಲ್ಲ, ಅದನ್ನು ಮನಸ್ಸಪೂರ್ವಕವಾಗಿ ಆ ವಿಚಾರಗಳನ್ನು ನೀವು ನನ್ನ ಕಣ್ಣಾಗ ನೀರು ಬರ್ತವೆ. ಮತ್ತು ಅವರು ಗಾಂಧೀಜಿ ಎಷ್ಟು ಭಾವನಾತ್ಮಕವಾಗಿ ಆ ವಿಚಾರಗಳನ್ನು ಹೇಳಿದ್ದರು ಅನ್ನೋದು ನಾವು ಅರ್ಥೈಸಿಕೊಳ್ಬೇಕಾಗಿರುವಂಥದ್ದು. ಇರಲಿ, ಇಂಥ ಗೋಪಾಲಕೃಷ್ಣ ಗೋಖಲೆ ಅವರು ಮೂರ್ಛೆ ರೋಗದಿಂದ ಮರಣಪ್ಪಿದಾಗ ಗಾಂಧೀಜಿಯವರು ಹೇಳಿದಂಥ ಮಾತೇನೆಂದರೆ, ಭಾರತದ ಪವಿತ್ರವಾದ ಗಂಗೆಯೊಂದು ನಮ್ಮನ್ನು ಅಗಲಿತು ಅಂತ. ಹಾಗಾದರೆ ಮಂದಗಾಮಿಗಳಲ್ಲಿ ಇನ್ನೊಬ್ಬ ಮಂದಗಾಮಿ ಯಾರು ಅಂದರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಸುರೇಂದ್ರನಾಥ್ ಬ್ಯಾನರ್ಜಿ. ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ವಿಶೇಷ ಏನಂದ್ರೆ, ಇವರನ್ನು ಫಾದರ್ ಆಫ್ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಕರಿತೀವಿ. ಹಿಂಗೆ ಕ್ವಶನ್ ಕೇಳ್ಯಾರ, ಯಾರನ್ನ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಎಂದು ಕರೆಯುತ್ತಾರಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಇವರನ್ನ ಭಾರತದ ರಾಷ್ಟ್ರೀಯ ಚಳುವಳಿಯ ಪಿತಾಮಹ ಎಂದು ಕರೆಯುತ್ತಾರೆ. ಇವರು ಶ್ರೇಷ್ಠ ಹೋರಾಟಗಾರರು, ಮೂಲತಃ ಪಶ್ಚಿಮ ಬಂಗಾಳದವರು. ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಒಂದು ಪತ್ರಿಕೆಯನ್ನು ಬರೆದರು. ಆ ಪತ್ರಿಕೆ ಹೆಸರೇನೆಂದ್ರೆ ದಿ ಬಂಗಾಳಿ ಅನ್ನುವಂಥ ಪತ್ರಿಕೆ. ದಿ ಬಂಗಾಳಿ ಎಂಬ ಪತ್ರಿಕೆಯನ್ನು ಬರೀತಾರೆ. ಬಹುಶಃ 1869ರಲ್ಲಿ ICS ಎಕ್ಸಾಮ್ ಅನ್ನು ಪಾಸ್ ಮಾಡ್ತಾರೆ. ICS ಎಕ್ಸಾಮ್ ಅನ್ನು ಪಾಸ್ ಮಾಡಿದ 2ನೇ ಭಾರತೀಯ ಇವರು. ಆಗಿನ ಕಾಲದಾಗ ಇಂಗ್ಲೆಂಡ್ ದೇಶಕ್ಕೆ ಹೋಗಿ ಇಂಗ್ಲಿಷರೊಂದಿಗೆ ಪೈಪೋಟಿಯನ್ನು ಮಾಡಿ ICS ಎಕ್ಸಾಮ್ ಅನ್ನು ಪಾಸ್ ಮಾಡ್ಬೇಕಲ್ಲ, ಆ ICS ಪರೀಕ್ಷೆಯನ್ನು ಪಾಸ್ ಮಾಡಿದ್ರು. 1869ರಲ್ಲಿ ICS ಪರೀಕ್ಷೆಯನ್ನು ಪಾಸ್ ಮಾಡಿದಂಥ 2ನೇ ಭಾರತೀಯ. ಮೊದಲ ಭಾರತೀಯ ಅಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್. ಫಸ್ಟ್ ICS ಪರೀಕ್ಷೆಯನ್ನು ಪಾಸ್ ಮಾಡಿದಂಥ ಮೊಟ್ಟ ಮೊದಲ ಭಾರತೀಯ ಅಂದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್. 2ನೇ ಭಾರತೀಯ ಅಂದ್ರೆ ಅದು ಸುರೇಂದ್ರನಾಥ್ ಬ್ಯಾನರ್ಜಿ. ಬಹುಶಃ ICS ಎಕ್ಸಾಮ್ ಪಾಸ್ ಮಾಡ್ತಾರೆ, ಆದರೆ ಆ ಹುದ್ದೆಯಲ್ಲಿ ಅವರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ. ದೇಶದ ಪರವಾಗಿ ಹೋರಾಟ ಮಾಡಬೇಕು, ಭಾರತದ ಜನರಿಗೆ ಧ್ವನಿಯಾಗಿ ನಿಲ್ಲಬೇಕು ಅಂತ ಹೇಳಿ ಇವರು ಪತ್ರಕರ್ತರಾಗಿ ತಮ್ಮ ಸೇವೆಯನ್ನು ಆರಂಭ ಮಾಡ್ತಾರೆ. ಕ್ವಶನ್ ಆಗಿದೆ ಏನು ಅಂದ್ರೆ, 1878ರಲ್ಲಿ ICS ಎಕ್ಸಾಮ್ ಅನ್ನ, ಅದರ ವಯೋಮಿತಿಯನ್ನ 21ರಿಂದ 19 ವರ್ಷ ಕಡಿಮೆ ಮಾಡ್ತಾರೆ. ಆ ICS ಎಕ್ಸಾಮ್ ಅನ್ನ ವಯೋಮಿತಿಯನ್ನು ಕಡಿಮೆ ಮಾಡಿದಂತ ಒಬ್ಬ ಹುಚ್ಚುಗೊಟ್ಟಿತ್ತು ವಯಸ್ಸರ, ಯಾರು? ಲಾರ್ಡ್ ಲಿಟ್ಟನ್. ಇವನ್ ಕೆಲಸನೇ ಇದೆ, ಬಾತಿ ಬರಲ್ಲ ಕೆಲಸ ಮಾಡೋ ಕೂತ್ಬಿಡ ಇವ. ಈ ಲಾರ್ಡ್ ಲಿಟ್ಟನ್ನ ವಿರುದ್ಧ ಅತ್ಯಂತ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದಂಥ ವ್ಯಕ್ತಿ ಸುರೇಂದ್ರನಾಥ್ ಬ್ಯಾನರ್ಜಿ. ICS ಪರೀಕ್ಷೆಯ ವಯೋಮಿತಿಯನ್ನು ಕಡಿಮೆ ಮಾಡಿದ್ದಕ್ಕಾಗಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ಲಾರ್ಡ್ ಲಿಟ್ಟನ್ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಆ ಸಮಯದಲ್ಲಿ ಇವರಿಗೆ ಜೈಲು ಶಿಕ್ಷೆಯನ್ನು ಅನುಭವಿಸುವಂತಾಗ್ತದೆ. ಕ್ವಶನ್ ಆಗಿದೆ, ಜೈಲು ಶಿಕ್ಷೆಯನ್ನು ಅನುಭವಿಸಿದ ಮೊದಲ ಪತ್ರಕರ್ತ ಯಾರು ಅಂತ PSI ಕ್ವಶನ್ ಇದು. ಮಂದಗಾಮಿಗಳಲ್ಲಿ ಅಥವಾ ಭಾರತದ ರಾಷ್ಟ್ರೀಯ ಹೋರಾಟದಲ್ಲಿ ಸೆರೆಮನಿಯನ್ನು ಸೇರಿದ ಮೊದಲ ಪತ್ರಕರ್ತ ಯಾರು ಅಂದ್ರೆ ಇವರೇ. ಪತ್ರಿಕೆ ಉದ್ಯಮ ಅಂದ್ರೆ ಸಾಮಾನ್ಯ ಉದ್ಯಮ ಅಲ್ಲ ಅದು. ಇವತ್ತು ನಮ್ಮ ಭಾರತ ದೇಶದ ಅತಿ ದೊಡ್ಡ ಪ್ರಜಾಪ್ರಭುತ್ವ, ನಮ್ದು ಬಹಳ ಹೆಮ್ಮೆ ಪಡೋದು. ಜಗತ್ತಿನ ಅತ್ಯಂತ ಶ್ರೇಷ್ಠ ಪ್ರಜಾಪ್ರಭುತ್ವ ಹೊಂದಿರುವಂತ ದೇಶ ಭಾರತ. ಇಲ್ಲಿ ಯಾರು ಬೇಕಾದರೂ ಮನಸ್ಸು ಮಾಡಿದರೆ ದೇಶದ ರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಹುದ್ದೆ. ಎಲ್ಲಿ ನೋಡಿ ನೀವು, ಒಡಿಸ್ಸಾ ರಾಜ್ಯದಲ್ಲಿ ಸಂತಾಲ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದಂತ ಒಬ್ಬ ಮಹಿಳೆ ಇವತ್ತು ರಾಷ್ಟ್ರಪತಿ. ಒಬ್ಬ ರಾಷ್ಟ್ರಪತಿ ಸಂಸತ್ತನ್ನ ಪ್ರವೇಶ ಮಾಡಬೇಕಾದ್ರೆ ಎಲ್ಲರೂ ಎದ್ದು ನಿಂದಿರಬೇಕು. ಪ್ರಧಾನಮಂತ್ರಿ, ಸಚಿವ ಸಂಪುಟ ಆ ವೆಲ್ಕಮ್ ಮಾಡಿಕೊಳ್ಳೋ ರೀತಿ ನೋಡ್ರಿ, ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಎಷ್ಟು ಅದ್ಭುತ. ಆ ಸಂತಾಲ ಬುಡಕಟ್ಟು ಮಹಿಳೆ ಇವತ್ತು ದೇಶದ ರಾಷ್ಟ್ರಪತಿಯಾಗಿ ನಮ್ಮ ಮುಂದೆ ನಿಲ್ತಾರಂದ್ರೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ನಮ್ಮ ಭಾರತ ದೇಶದ ನಿಜವಾದ ಧರ್ಮ ಗ್ರಂಥ ಯಾವುದಂದ್ರೆ ಅದು ನಮ್ಮ ಪವಿತ್ರವಾಗಿರುವಂಥ ಸಂವಿಧಾನ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೃದಯದಿಂದ ಹೇಳಬೇಕಾಗಿರುವಂಥ ಮಾತು. ಹಾಗಾದರೆ 1878ರಲ್ಲಿ ICS ವಯೋಮಿತಿಯನ್ನ 21ರಿಂದ 19 ವರ್ಷ ಕಡಿಮೆ ಮಾಡಿದಾಗ ಅದರ ವಿರುದ್ಧ ಹೋರಾಟ ಮಾಡ್ತಾರೆ.
ಅವಾಗ ಜೈಲು ಶಿಕ್ಷೆ ಅನುಭವಿಸ್ತಾರೆ. ಜೈಲು ಶಿಕ್ಷೆಯನ್ನು ಅನುಭವಿಸಿದ ಮೊದಲ ಪತ್ರಕರ್ತ ಯಾರು ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತ. ಮುಂದೆ ಲಾರ್ಡ್ ರಿಪ್ಪನ್ ಬರ್ತಾರೆ. ಆ ವಯೋಮಿತಿಯನ್ನು ಮತ್ತೆ ಜಾಸ್ತಿ ಮಾಡ್ತಾರೆ. ಲಾರ್ಡ್ ರಿಪ್ಪನ್ ಅನ್ನ ಭಾರತದ ಪ್ರೇಮಿ, ಭಾರತದ ಸ್ನೇಹಜೀವಿ ಅಂತ ಕರೆದವರು ಇವರೇ. ಲಾರ್ಡ್ ರಿಪ್ಪನ್ ಅನ್ನ ಭಾರತದ ಸ್ನೇಹಜೀವಿ ಎಂದು ಕರೆದವರು ಯಾರಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. ಅಲಹಾಬಾದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಇರಲಿ, ಈ ಸುರೇಂದ್ರನಾಥ್ ಬ್ಯಾನರ್ಜಿ ಅವರ ಒಂದು ವೈಶಿಷ್ಟ್ಯತೆ ಏನು ಅಂತಂದ್ರೆ, ಇವರ ಒಂದು ಸಿದ್ಧಾಂತ ಇತ್ತು. ಏನು ಅಂದ್ರೆ ಸಹಕಾರ ಇದ್ದಲ್ಲಿ ಸಹಕರಿಸಿ, ವಿರೋಧ ಇದ್ದಲ್ಲಿ ವಿರೋಧಿಸಿ ಅಂತ. ಸಹಕಾರ ಇದ್ದಲ್ಲಿ ಸಹಕರಿಸಿ, ವಿರೋಧ ಇದ್ದಲ್ಲಿ ವಿರೋಧಿಸಿ ಅಂತ ಹೇಳಿ ಕರೆಯನ್ನು ಕೊಟ್ಟವರು ಯಾರು ಅಂದ್ರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಸ್ವತಃ ವಿಧವೆಯನ್ನು ಮದುವೆಯಾಗುವುದರ ಮೂಲಕ ವಿಧವಾ ಪುನರ್ವಿವಾಹಕ್ಕೆ ಬೆಂಬಲವನ್ನು ಕೊಟ್ಟವರು ಸುರೇಂದ್ರನಾಥ್ ಬ್ಯಾನರ್ಜಿ. ಇವರನ್ನ ಭಾರತದ ರಾಷ್ಟ್ರೀಯ ಚಳವಳಿಯ ಪಿತಾಮಹ ಎಂದು ಕರೆಯುತ್ತಾರೆ. ರಾಷ್ಟ್ರದ ಪ್ರತಿಯೊಂದು ಹಳ್ಳಿಗೆ ತಿರುಗಾಡಬೇಕು ಅನ್ನುವಂಥ ಮನಸ್ಸಿತ್ತು. ಆದರೆ ಆ ಆರೋಗ್ಯದ ಸಮಸ್ಯೆಯಿಂದ ಇವರು ಕೂಡ ನಮ್ಮ ನಗಲ್ತಾರೆ. ಒಟ್ಟಾರೆಯಾಗಿ ಮಂದಗಾಮಿಗಳ ಯುಗ ಇದೆಯಲ್ಲ, ಅದೊಂದು ಅದ್ಭುತವಾಗಿರುವಂಥ ಯುಗ. ಮಧುಸೂದನ್ ದತ್ ಅವರನ್ನ ಆಧುನಿಕ ಒಡಿಸ್ಸಾದ ಪಿತಾಮಹ ಅಂತ ಕರೆದರೆ, ಸಿ ಶಂಕರ್ ನಾಯರ್ ಅವರನ್ನ ಆಧುನಿಕ ಕೇರಳದ ಪಿತಾಮಹ ಅಂತ ಕರೀತಾರೆ. ಸಿ ಶಂಕರ್ ನಾಯರ್ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಗಾಂಧಿ ಆ್ಯಂಡ್ ಅನಾರ್ಕಿ ಎಂಬ ಕೃತಿಯನ್ನ ಬರೆಯಲ್ಪಟ್ರು ಅಂತ. ಇವತ್ತ ಮಂದಗಾಮಿಗಳ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನೆಕ್ಸ್ಟ್ ಹಂತದಲ್ಲಿ ತೀವ್ರಗಾಮಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ.